Good morning, students. Today, let us study about higher education system in our country. Indian higher education system, one of the biggest higher education system in the world after America and China. In our country, so many universities are there, higher education institutions are there, colleges are there, which are providing higher education. When we talk about higher education, usually there we can find two levels. One is UG level, the another one is PG level. UG means undergraduation, PG means post-graduation. In order to see and supervise the entire higher education system in our country, there is a special autonomous body which determines rules and regulations, standards of higher education. And that autonomous body or statutory body is UGC, University Grants Commission. ನಮ್ಮ ಭಾರತ ದೇಶದಲ್ಲಿರುವಂತಹ ಉನ್ನತ ಶಿಕ್ಷಣದ ಸಂಪೂರ್ಣ ವ್ಯವಸ್ಥೆಯನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ, ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ನಿರ್ಧಾರ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಆ ಸ್ವಾಯತ್ತ ಸಂಸ್ಥೆಯೇ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ. ಇವತ್ತಿನ ದಿವಸ ನಾವು ಹೈಯರ್ ಎಜುಕೇಶನ್ ಅನ್ನ, ಗುಣಮಟ್ಟವನ್ನ ಮತ್ತು ಇಡೀ ರಾಷ್ಟ್ರದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣದ ಸಂಸ್ಥೆಗಳನ್ನ ಮೇಲ್ವಿಚಾರಣೆ ಮಾಡುವಂತಹ ಒಂದು ಪ್ರಮುಖ ಸ್ವಾಯತ್ತ ಸಂಸ್ಥೆಯಾದಂತಹ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಬಗೆಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ. ಪ್ರಪ್ರಥಮವಾಗಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಸ್ಥಾಪನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಆಫ್ ಆಲ್, ಲೆಟ್ us see about establishment of University Grants Commission. University Grants Commission came into existence by an Act of Parliament in 1956 November. ಒಂದು ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಕಾನೂನುಬದ್ಧವಾಗಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಸ್ತಿತ್ವಕ್ಕೆ ಬಂದಿದ್ದು 1956 ನವೆಂಬರ್ನಲ್ಲಿ. ಒಂದು ನಿರ್ದಿಷ್ಟವಾದಂತಹ ಆಕ್ಟಿನ ಮೂಲಕ ಅಸ್ತಿತ್ವಕ್ಕೆ ಬಂದು ಅಲ್ಲಿಂದ ವಿದ್ಯುಕ್ತವಾಗಿ ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿದ್ದು 1986ರಿಂದ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅಸ್ತಿತ್ವ ಅಥವಾ ಸ್ಥಾಪನೆ ಎಂದಾಗ ನಾವು ನವೆಂಬರ್ 1956 ಎಂದು ನಾವು ತಿಳ್ಕೊಳ್ಳಬೇಕಾಗುತ್ತೆ. ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ತನ್ನದೇ ಆದಂತಹ ಒಂದು ಕೇಂದ್ರ ಕಚೇರಿಯನ್ನ ಹೊಂದಿದೆ. The University Grants Commission is having its own headquarters. The headquarters of University Grants Commission is in New Delhi, the capital city of our country, New Delhi. ನ್ಯೂ ಡೆಲ್ಲಿಯಲ್ಲಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅನ್ನ ಕೇಂದ್ರ ಕಚೇರಿ ಇದೆ. Along with the headquarters, in order to have a good working system, functioning system, to supervise different universities and colleges or higher education institutions, University Grants Commission is having some regional centers. My dear students, do you know how many regional centers are there under University Grants Commission? Now I will tell.
Indeed, there are 6 regional centers of University Grants Commission. I mean, UGC has established 6 regional centers. 6 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಒಂದು ಉತ್ತಮವಾದಂತಹ ಕಾರ್ಯ ವ್ಯವಸ್ಥೆಯನ್ನು ಹೊಂದಲಿಕ್ಕೆ ವಿಶ್ವವಿದ್ಯಾಲಯಗಳಿಗೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸೂಕ್ತವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ 6 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. Hello my dear students, do you know where all these 6 regional centers are working? I will tell you. 6 regional centers are working at different parts of our country, in different states. Let me say, one is in Pune, another one is in Bangalore, another one in Bhopal, then Guwahati, Hyderabad and Kolkata. These are the 6 regional centers of UGC. UGC ಪುಣೆಯಲ್ಲಿ, ಬೆಂಗಳೂರಲ್ಲಿ, ಹೈದರಾಬಾದ್ನಲ್ಲಿ, ಗುವಾಹಟಿಯಲ್ಲಿ, ಭೂಪಾಲ್ನಲ್ಲಿ ಮತ್ತು ಕೋಲ್ಕತ್ತಾಗಳಲ್ಲಿ 6 ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಪ್ರತಿಯೊಂದು ಪ್ರಾದೇಶಿಕ ಕೇಂದ್ರಗಳಿಗೆ ಕೆಲವೊಂದು ರಾಜ್ಯಗಳ ಒಂದು ರೆಸ್ಪಾನ್ಸಿಬಿಲಿಟಿಗಳನ್ನ ಆ ಒಂದು ಕೇಂದ್ರಕ್ಕೆ, ರೀಜನಲ್ ಸೆಂಟರ್ಸ್ಗೆ ಕೊಡಲಾಗಿದೆ. ಆ ರೀಜನಲ್ ಸೆಂಟರು ತನ್ನ ಅಧೀನದಲ್ಲಿ ಬರುವಂತಹ ರಾಜ್ಯಗಳಲ್ಲಿ ಇರುವಂತಹ ಕೆಲವೊಂದು ಶಿಕ್ಷಣ ಸಂಸ್ಥೆಗಳನ್ನ, ಅದರಲ್ಲಿಯೂ ಕೂಡ ವಿಶ್ವವಿದ್ಯಾಲಯಗಳನ್ನ, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನ, ಕಾಲೇಜುಗಳನ್ನ ಮೇಲ್ವಿಚಾರಣೆ ಮಾಡುವಂತಹ ಒಂದು ಪ್ರಮುಖ ಹೊಣೆಗಾರಿಕೆ ಅವುಗಳಿಗೆ ಇರುತ್ತೆ. ಒಂದು ಉದಾಹರಣೆ ನಾನು ನಿಮಗೆ ಹೇಳುವುದಾದರೆ, ನಮ್ಮ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಒಂದು ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ರೀಜನಲ್ ಸೆಂಟರ್ ಇದೆ. ಈ ಬೆಂಗಳೂರಿನಲ್ಲಿರುವಂತಹ ರೀಜನಲ್ ಸೆಂಟರ್ಸ್ಗೆ ಕೆಲವೊಂದು ರಾಜ್ಯಗಳ ಹೊಣೆಗಾರಿಕೆಗಳನ್ನ ನೀಡಲಾಗಿದೆ. ಯಾವ ರಾಜ್ಯಗಳು ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಪಾಂಡಿಚೇರಿ. ಸೊ ಈ ಕೆಲವೊಂದು ರಾಜ್ಯಗಳ ಹೊಣೆಗಾರಿಕೆಗಳೆಲ್ಲ ಕರ್ನಾಟಕದಲ್ಲಿರುವಂತಹ ಬೆಂಗಳೂರಿನಲ್ಲಿರುವಂತಹ ಪ್ರಾದೇಶಿಕ ಕಚೇರಿ ಹೊಂದಿದೆ. ಸೊ ಇಲ್ಲಿ ಆ ವಲಯದಲ್ಲಿ ಬರುವಂತಹ ಪ್ರತಿಯೊಂದು ಉನ್ನತ ಶಿಕ್ಷಣ ಸಂಸ್ಥೆಗಳು ಯಾವುದೇ ರೀತಿಯಾದಂತಹ ಒಂದು ಆಡಳಿತಾತ್ಮಕ ಅಥವಾ ಶೈಕ್ಷಣಿಕ ಹೊಣೆಗಾರಿಕೆಗಳನ್ನ, ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇಂದ ಸಲಹೆಯನ್ನ ಪಡೆದುಕೊಳ್ಳಬಹುದು. ಸೊ ಈ ಪ್ರಕಾರವಾಗಿ 6 ಪ್ರಾದೇಶಿಕ ಕಚೇರಿಗಳ ಮೂಲಕ ಅಥವಾ ಕೇಂದ್ರಗಳ ಮೂಲಕ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನಮ್ಮ ದೇಶದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. Totally, University Grants Commission, in order to improve the quality of higher education, which is trying a lot, and we fix the standard for higher education, norms for higher education. Then, in order to maintain high standard of education, which determines some rules and regulations or procedures, and all universities and colleges or higher education institutions, they are supposed to follow these rules and regulations which are determined by the University Grants Commission. University Grants Commission is having its own logo. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ತನ್ನದೇ ಆದಂತಹ ಒಂದು ದೇಹ ವಾಕ್ಯವನ್ನು ಹೊಂದಿದೆ. ಯಾಕೆಂದ್ರೆ ಪ್ರತಿಯೊಂದು ಸಂಸ್ಥೆಗಳು, ಸಂಘ ಆಗಿರಬಹುದು, ಸಂಘಟನೆ ಆಗಿರಬಹುದು, ತನ್ನದೇ ಆದಂತಹ ಕೆಲವೊಂದು ದೇಹ ವಾಕ್ಯಗಳನ್ನು ಹೊಂದಿರುತ್ತವೆ. ಪ್ರತಿಯೊಂದು ವಿಶ್ವವಿದ್ಯಾಲಯಗಳು ಕೂಡ ಅವುಗಳದೇ ಆದಂತಹ ಕೆಲವೊಂದು ದೇಹ ವಾಕ್ಯಗಳಿದ್ದಾವೆ.
विमुक्तये. ज्ञान विज्ञान विमुक्तये, which means knowledge, science, liberty. I mean, ಯಾವುದೇ ಒಂದು ಬಂಧ ಮುಕ್ತವನ್ನು ಪಡೆದುಕೊಳ್ಳಬೇಕಾದರೆ, ಮೋಕ್ಷವನ್ನು ಪಡೆಯಬೇಕಾದರೆ, ಮುಕ್ತಿಯನ್ನು ಪಡೆಯಬೇಕಾದರೆ ಜ್ಞಾನವೂ ಬೇಕು, ವಿಜ್ಞಾನವೂ ಬೇಕು ಎನ್ನುವಂತಹ ಒಂದು ಅರ್ಥವನ್ನ, ಸಂದೇಶವನ್ನ ಈ ಲೋಗೋ ಪ್ರತಿಬಿಂಬಿಸುತ್ತದೆ. ಸೊ in order to have an all-round development of our personality, what is needed here? Knowledge is needed. In order to achieve all-round development in different sectors, of course, science is also required. So, both knowledge and science plays very significant role in our progress. That's why the University Grants Commission is having a beautiful and meaningful logo. I repeat, Gyan, Vigyan and Vimukti. This is a brief information regarding establishment of University Grants Commission. Let me move to the next part of this particular concept or organization, that is history of University Grants Commission. University Grants Commission is having its own history. The University Grants Commission may have its own journey. The existence or the establishment of University Grants Commission is having its own journey. Now, I am going to explain little important stages in this journey of University Grants Commission. Indeed, the first attempt has been made to establish University Grants Commission in the year 1944. It was the first attempt. Then in the beginning, UGC, it is named as University Grants Committee. Now we are calling University Grants Commission. How did it transfer or take another name? I will tell you later. So in the beginning, University Grants Committee, which came into existence in the year 1944, and this is the first attempt in this direction. Then, how it came into existence? This is because of recommendation of Sargent report. In the Sargent report, there was a recommendation about establishment of University Grants Commission. Taking into consideration the recommendation of Sargent report, in the year 1944, University Grants Committee came into existence. In the beginning, only the responsibilities of 3 central universities was given to University Grants Committee. In the beginning itself, ಪ್ರಾರಂಭದಲ್ಲಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಟಿ ಎನ್ನುವ ಹೆಸರಿನಲ್ಲಿ 1944ಕ್ಕೆ ಅಸ್ತಿತ್ವಕ್ಕೆ ಬಂದಂತಹ ಈ ಸಂಘಟನೆಗೆ, ಈ ಸಂಸ್ಥೆಗೆ ಕೇವಲ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಒಂದು ಹೊಣೆಗಾರಿಕೆಗಳನ್ನು ಮಾತ್ರ ನೀಡಲಾಗಿತ್ತು. ಅದರಲ್ಲಿಯೂ ಕೇವಲ 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಹೊಣೆಗಾರಿಕೆಗಳನ್ನು ನೀಡಲಾಗಿತ್ತು. ಆ 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳು ಯಾವುವು ಎಂದರೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಹಾಗೂ ದೆಹಲಿ ವಿಶ್ವವಿದ್ಯಾಲಯ. ಈ 3 ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಹೊಣೆಗಾರಿಕೆಗಳನ್ನ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ನೀಡಲಾಗಿದೆ. ತದನಂತರ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ, ನಮ್ಮ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದಂತಹ ವರ್ಷ 1947.
ಅಲ್ಲಿಯೂ ಕೂಡ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಗೆ ಒಂದು ಪ್ರಮುಖವಾದಂತಹ ಹಂತ ಅಂತ ನಾವು ಹೇಳ್ತೀವಿ. ಏಕೆಂದ್ರೆ in the year 1947 the responsibilities of all the universities which are working in our country was given to University Grants Commission. In the beginning, only the responsibilities of 3 universities was given. Later, in the year 1947, the responsibility of all universities were given to UGC. Then, the another important stage is in this journey 1948-49. In the year 1948-49, another important step was that. What is that? In the year 1948-49, Higher Education Commission came into existence under the chairmanship of the first vice president of our country. My dear students, will you tell me who is the first vice president of our country? A great teacher. That is none other than Dr. Sarvapalli Radhakrishnan. Under the chairmanship of Dr. Sarvapalli Radhakrishnan, Higher Education Commission came into existence in the year 1948-49. This is also known as Radhakrishnan Education Commission. It is meant for higher education, which has given so many recommendations pertaining to higher education. So, this particular commission, recommendation of this particular commission, there was one beautiful recommend or statement, and that recommendation is that present existing University Grants Committee should be transformed into University Grants Commission like it is working in United Kingdom. UK ನಲ್ಲಿ ಹೇಗೆ ಉನ್ನತ ಶಿಕ್ಷಣವನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದಂತಹ ಸ್ವಾಯತ್ತ ಸಂಸ್ಥೆ ಇದೆಯೋ ಹಾಗೆಯೇ ಭಾರತ ದೇಶದಲ್ಲಿಯೂ ಕೂಡ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಟಿ ಏನಿದೆ ಅದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆಗಿ ಪರಿವರ್ತನೆ ಆಗಬೇಕು ಎನ್ನುವಂತಹ ಶಿಫಾರಸನ್ನ ರಾಧಾಕೃಷ್ಣನ್ ಉನ್ನತ ಶಿಕ್ಷಣ ಆಯೋಗ ಶಿಫಾರಸು ಮಾಡುತ್ತೆ. ಉನ್ನತ ಶಿಕ್ಷಣ ಆಯೋಗ ಏನಿದೆಯಲ್ಲ ಅದು ಪ್ರಮುಖವಾಗಿ ಈ ಒಂದು ಶಿಫಾರಸನ್ನ ಮಾಡುತ್ತೆ. ಆ ಶಿಫಾರಸಿನ ಅನ್ವಯ on 28th December 1953 University Grants Commission was established, or which came into existence. And in the year 1953, what University Grants Commission came into existence, it was inaugurated by the first education minister of our country. Do you know who is the first education minister? It is Maulana Abul Kalam Azad. Maulana Abul Kalam Azad was the first education minister of our country. He inaugurated University Grants Commission on 28th December 1953. Then, by an Parliament Act, University Grants Commission, which starts its work as an autonomous body from November 1996. From November 1996, it has been working as an autonomous body, one of the best academic body pertaining to higher education. So, actually, by an act of Parliament, University Grants Commission established in the year 1956. This is a brief journey or history of
University Grants Commission. My dear students, so far we have learned about the journey or history of University Grants Commission. Now, let us see the organizational structure of University Grants Commission. Each and every organization is having its own structure. ಪ್ರತಿಯೊಂದು ಸಂಘಟನೆಯು ಕೂಡ ತನ್ನ ಒಂದು ಆಡಳಿತಾತ್ಮಕವಾದಂತಹ ಕಾರ್ಯವನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬರಲಿಕ್ಕೆ ತನ್ನದೇ ಆದಂತಹ ಒಂದು ರಚನೆಯನ್ನು ಹೊಂದಿದೆ. In the same way, University Grants Commission is also having its own organizational structure. Now let us see the organizational structure of University Grants Commission. In the organizational structure of University Grants Commission, we will see different officials. The hierarchy of officials. It is having so many officers. In order to see routine work, administrative work, academic work. So let us see which are the important positions of the officers in the organizational structure. University Grants Commission is headed by a chairman. Chairman is the higher authority of UGC. To assist the chairman, there will be one vice chairman. Vice chairman hands to the chairman in routine work. Then, to look after the daily activities, there's a secretary. Chairman irtare, vice chairman irtare, avarige sahayana madalikke ಕಾರ್ಯದರ್ಶಿಗಳು ಇರ್ತಾರೆ. ಕಾರ್ಯದರ್ಶಿಗಳ ಜೊತೆಗೆ there will be a financial advisor, ಹಣಕಾಸಿನ ಸಲಹೆಗಾರರು, who provides guidance, suggestions related to ಫೈನಾನ್ಸ್ ಬ್ಯಾಂಕ್. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಮೇಲ್ವಿಚಾರಣೆಯನ್ನು ನೋಡಲಿಕ್ಕೆ, ಲೆಕ್ಕಪತ್ರವನ್ನು ನೋಡುವಂತಹ ಕೆಲಸವನ್ನ ತನ್ನ ಸಿಬ್ಬಂದಿ ವರ್ಗದವರ ಜೊತೆ ಮಾಡಲಿಕ್ಕೆ ಹಣಕಾಸಿನ ಒಬ್ಬ ಅಧಿಕಾರಿ ಸಲಹೆಗಾರರು ಇರ್ತಾರೆ. ಫೈನಾನ್ಷಿಯಲ್ ಅಡ್ವೈಸರ್ will look after all the financial matters. Then there are some additional secretaries. ಕೆಲವೊಂದು additional secretary ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. So along with additional secretary there will be joint secretary. Then there will be deputy secretary. Like this, at different wings, different units, there will be so many other officers. University Grants Commission ಅಲ್ಲಿ ಹಲವಾರು ವಿಭಾಗಗಳಿದ್ದಾವೆ. ಪ್ರತಿಯೊಂದು ವಿಭಾಗಗಳಿಗೆ ಅವರದೇ ಆದಂತಹ ಒಬ್ಬ ಅಧಿಕಾರಿಗಳಿರ್ತಾರೆ. ಆ ಅಧಿಕಾರಿಯನ್ನ ಸಹಾಯ ಮಾಡಲಿಕ್ಕೆ ಬೇರೆ ಸಿಬ್ಬಂದಿ ವರ್ಗದವರು ಇರ್ತಾರೆ, ತಾಂತ್ರಿಕ ವರ್ಗ ಇರುತ್ತೆ. ಇವೆಲ್ಲರ ಒಂದು ಸಹಕಾರದಿಂದ ಸಹಾಯವನ್ನು ಪಡೆಯುವುದರ ಮೂಲಕ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಲ್ಲಿ ಇರುವಂತಹ ಪ್ರತಿಯೊಂದು ವಿಭಾಗಗಳು ಕೂಡ ಸಮರ್ಪಕವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಸಮರ್ಪಕವಾದಂತಹ ರೀತಿಯಲ್ಲಿ ನೋಡಿಕೊಳ್ಳುವುದರ ಜೊತೆಗೆ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಬೇಕಾದ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರ ಒಂದು ಪಾತ್ರ ಬಹಳ ಪ್ರಮುಖವಾದದ್ದು. In order to maintain a high standard in higher education, the role of all these officials is very, very important. Indeed, all the officers, from chairman beginning itself, all other officers who comes in this particular hierarchy works very sincerely in order to improve and maintain higher education, in order to maintain good standard in higher education. This is a brief information about organizational structure of University Grants Commission. Now, the other important aspect related to University Grants Commission.
We have seen establishment of UGC, history or journey of UGC, organizational structure of University Grants Commission. Then now let us see important functions of University Grants Commission. UGC is having its own functions pertaining to higher education. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ತನ್ನದೇ ಆದಂತಹ ಒಂದು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ, ತನ್ನದೇ ಆದಂತಹ ಹೊಣೆಗಾರಿಕೆಗಳನ್ನು ನಿರ್ವಹಿಸಿಕೊಂಡು ಬರ್ತಾ ಇದೆ. ಹಾಗಾದರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಪ್ರಮುಖ ಕಾರ್ಯಗಳು ಯಾವುವು ಅನ್ನೋದನ್ನ ನಾವೀಗ ನೋಡೋಣ. Let us see important functions of University Grants Commission. Coordination and maintenance of higher education in the country. ದೇಶದಲ್ಲಿರುವಂತಹ ಉನ್ನತ ಶಿಕ್ಷಣದ ವ್ಯವಸ್ಥೆಯನ್ನ ಸಮನ್ವಯಗೊಳಿಸುವುದು ಮತ್ತು ನಿರ್ವಹಣೆ ಮಾಡುವುದು ಬಹಳ ಪ್ರಮುಖವಾದಂತಹ ಕೆಲಸ. Because coordinating and maintaining the higher education system, big system, is not so easy. Maintaining such a big higher education system is a very difficult task. Even University Grants Commission, with the help of experts, officers, which is trying to maintain coordination and standard in higher education. ಉನ್ನತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡುವಂತಹ ಪ್ರಮುಖ ಕಾರ್ಯವನ್ನ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಮಾಡ್ತಾ ಇದೆ. Coming to the second function, providing recognition. Providing recognition to whom? Providing recognition to universities and colleges. ದೇಶದಲ್ಲಿರುವಂತಹ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಿಗೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ರೆಕಗ್ನೇಷನ್ ಅನ್ನು ನೀಡುವಂತಹ ಅಧಿಕಾರ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಗೆ ಇದೆ, which provides recognition to the higher education institutions, particularly universities and colleges. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇಂದ ರೆಕಗ್ನೈಸ್ ಆಗಿರುವಂತಹ ವಿದ್ಯಾಸಂಸ್ಥೆಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ ಮಾತ್ರ ಒಂದು ಮಾನ್ಯತೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾವ ವಿಶ್ವವಿದ್ಯಾನಿಲಯ, ಯಾವ ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯಕವಾಗಿ ಬೇಕಾಗಿರುವಂತಹ ಮೂಲ ಸೌಲಭ್ಯಗಳನ್ನು ಹೊಂದಿರುತ್ತದೆಯೋ ಅಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ರೆಕಗ್ನೈಸ್ ನೀಡುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಲ್ಲ ಸಂಸ್ಥೆಗಳಿಗೂ ಕೂಡ ರೆಕಗ್ನೈಸ್ ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ there are certain conditions, there are certain criteria. The institution or the university which is having the basic facilities, required infrastructure facilities, such universities or institutions are eligible to get recognition from the UGC. Coming to the next function, providing grants. Providing grants to whom? Providing grants to universities and colleges. Particularly, UGC provides grants to recognized universities and colleges. UGC ಇಂದ ರೆಕಗ್ನೈಸ್ ಆಗಿರುವಂತಹ ವಿಶ್ವವಿದ್ಯಾಲಯಗಳಿಗೆ, ಕಾಲೇಜುಗಳಿಗೆ UGC ಗ್ರಾಂಟ್ಸ್ ಅನ್ನು ಒದಗಿಸುತ್ತೆ. ಹಲವಾರು ಉದ್ದೇಶಗಳಿಗಾಗಿ ಆ ಶಿಕ್ಷಣ ಸಂಸ್ಥೆಗಳನ್ನ ಸುಧಾರಿಸಲಿಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ, ಮೂಲ ಸೌಲಭ್ಯಗಳನ್ನು ಒದಗಿಸಿಕೊಡಲಿಕ್ಕೆ, ಸಂಶೋಧನಾ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ, ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಧನ ಸಹಾಯ UGC ಇಂದ ಸಿಗುತ್ತೆ. University provides grants to the universities as well as colleges in order to provide, in order to improve the infrastructure, facilities, or in order to conduct research, or in order to organize different kind of educational activities like seminar, conference, workshop, like this.
ಸೊ ಈ ರೀತಿ ಶೈಕ್ಷಣಿಕವಾದಂತಹ ಒಂದು ಸೌಲಭ್ಯಗಳನ್ನ ಒದಗಿಸಿಕೊಡುವುದರ ಮೂಲಕ ಈ ರೀತಿಯಾದಂತಹ ಒಂದು ಅನೇಕ ರೀತಿಯಾದಂತಹ ಧನ ಸಹಾಯ ವಿಶ್ವವಿದ್ಯಾಲಯ ಧನ ಸಹಾಯದಿಂದ ಸಿಗುತ್ತೆ. Then promoting higher education, this is another important point. Then setting standards for the higher education, particularly which contains or which fixes standards for different examination. So UGC NET examination ಬಗ್ಗೆ ನೀವೆಲ್ಲ ಕೇಳಿದ್ದೀರಾ. ಆ UGC NET exam ಜೊತೆಗೆ ICAR, CSIR ಇವುಗಳಿಗೆ ಸಂಬಂಧಪಟ್ಟ ನೆಟ್ ಎಕ್ಸಾಮ್ ಅನ್ನು ಕೂಡ ಕಂಡಕ್ಟ್ ಮಾಡುವಂತಹ ಒಂದು ಸ್ಟ್ಯಾಂಡರ್ಡ್ ಅನ್ನ UGC ಫಿಕ್ಸ್ ಮಾಡುತ್ತೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್, ದೆನ್ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಯೂನಿವರ್ಸಿಟಲ್ ರಿಸರ್ಚ್ ಇವು ಕಂಡಕ್ಟ್ ಮಾಡುವಂತಹ ನೆಟ್ ಎಕ್ಸಾಮಿಗೆ ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ ಅನ್ನು ಇದು ಫಿಕ್ಸ್ ಮಾಡುತ್ತೆ. ಅದರ ಜೊತೆಗೆ maintaining connection between central government and state government, this is also another important function of University Grants Commission. Then last but not least, providing guidance or suggestion to the central government as well as state governments in order to improve the standard of higher education, in order to improve the quality of higher education. So these are the some of the important functions of University Grants Commission. So my dear students, today in this class we have discussed about University Grants Commission, particularly establishment of UGC, history or journey of UGC, organizational structure of University Grants Commission, and some of the important functions of University Grants Commission. Totally, it is one of the most important statutory body which is working at the national level in order to improve the quality of higher education. Thank you, friends.